ಸೆಪ್ಟೆಂಬರ್ 25ಕ್ಕೆ ಬಾಗೇಪಲ್ಲಿಯಲ್ಲಿ ಉದ್ಘಾಟನೆಯಾಗಲಿರುವ ರೈತ ಸಂಘ. ಜಿಲ್ಲೆಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆ ಉದಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಿರುವ ರೈತ ಸಂಘಟನೆಗಳ ಸಾಲಿಗೆ ಮತ್ತೊಂದು ರೈತ ಸಂಘಟನೆ ಸೇರ್ಪಡೆಯಾಗಲಿದೆ. ಸೆಪ್ಟೆಂಬರ್ 25ರಂದು ಬಾಗೇಪಲ್ಲಿಯಲ್ಲಿ ನಡೆಯಲಿರುವ ಅದ್ದೂರಿ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘದ ಉದ್ಘಾಟನೆಯಾಗಲಿದೆ. ಆ ಮೂಲಕ ಕೇಂದ್ರ ಸರ್ಕಾರದ ನೀತಿಗಳನ್ನು ಖಂಡಿಸಿ ಈ ರೈತ ಸಂಘ ಹೋರಾಟ ಮಾಡಲಿದೆಯಂತೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಬಾಗೇಪಲ್ಲಿ ಕಾಂಗ್ರೆಸ್ ಮುಖಂಡ ಮಂಜುನಾಥ ರೆಡ್ಡಿ ಮಾತನಾಡಿ, ರೈತಪರ ಹೋರಾಟಗಳನ್ನು ನಡೆಸಲು ಜಿಲ್ಲೆಯಲ್ಲಿ ನೂತನ ರೈತ ಸಂಘಟನೆಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಮುಖ್ಯವಾಗಿ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಹೋರಾಟಗಳನ್ನು ಮಾಡಲು ಈ ಸಂಘಟನೆ ಶ್ರಮಿಸಲಿದೆ ಅಂತ ಹೇಳಿದರು. ದೇಶದಲ್ಲಿ ಬಂಡವಾಳ ಶಾಹಿಗಳಿಗೆ ಕೇಂದ್ರ ಸರ್ಕಾರ ಮಣೆ ಹಾಕ್ತಿದೆ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಣೆ ಹಾಕುವ ಮೂಲಕ ರೈತರಿಗೆ ಅನ್ಯಾಯ ಮಾಡಲಾಗ್ತಿದೆ ಅಂತ ಆರೋಪಿಸಿದರು. ರೈತರ ಆತ್ಮಹತ್ಯೆಗಳು ಹೆಚ್ಚುತ್ತಾ ಇವೆ, ಮಾರುಕಟ್ಟೆಗಳಲ್ಲಿ ರೈತರಿಗೆ ಮೋಸವಾಗ್ತಾ ಇದೆ, ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದೆ ಸಂಕಷ್ಟ ಎದುರಾಗಿದೆ. ಈ ಎಲ್ಲ ವಿಚಾರಗಳ ಜೊತೆಗೆ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸ್ವಾವಲಂಬನೆ ಇಲ್ಲದಂತೆ ಮಾಡಿದೆ. 2014ರಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಾಗ 2022ರ ವೇಳೆಗೆ ರೈತರ ಆದಾಯ ದ್ವಿಗುಣ ಮಾಡೋದಾಗಿ ಹೇಳಿತ್ತು. ಆದರೆ ಈಗ ರೈತರ ಖರ್ಚು ತ್ರಿಗುಣವಾಗಿದೆ ಹೊರತು ರೈತರ ಆದಾಯ ಹೆಚ್ಚಾಗಿಲ್ಲ ಅಂತ ಕಿಡಿಕಾರಿದ್ರು. ಪತ್ರಿಕಾಗೋಷ್ಠಿ ಉದ್ದೇಶ 25ನೇ ತಾರೀಕು ಗುರುವಾರ ಬಾಗೇಪಲ್ಲಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಒಂದು ನೂತನ ರೈತ ಉದ್ಘಾಟನೆಯನ್ನು ಬಾಗೇಪಲ್ಲಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ KR ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಾಗೇಪಲ್ಲಿಯ ಜನಪ್ರಿಯ ಶಾಸಕರಾದಂಥ SN ಸುಬ್ಬಾರೆಡ್ಡಿಯವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಜಿಲ್ಲೆಯ ರಾಜ್ಯದ ಹಲವಾರು ಪ್ರಗತಿಪರರು, ರೈತ ಹೋರಾಟಗಾರರು ಈ ಒಂದು ಸಮಾರಂಭದಲ್ಲಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಾಗೇಪಲ್ಲಿ, ಗೌರಿಬಿದನೂರು, ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ ಎಲ್ಲ ತಾಲೂಕುಗಳಿಂದ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಲಿಷ್ಠವಾದಂಥ ಒಂದು ರೈತ ಸಂಘಟನೆಯನ್ನು ಕಟ್ಟಬೇಕಂತ ಆಸಕ್ತಿ ಇರ್ತಕ್ಕಂಥ ಎಲ್ಲ ಹಲವಾರು ಹೋರಾಟಗಾರರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ರೈತ ಬಾಂಧವರು ಸೇರಿ ಒಂದು ರೈತರಿಗೋಸ್ಕರನೇ ರೈತರಿಂದ ರಚನೆ ಆಗಿರ್ತಕ್ಕಂಥ ಒಂದು ನೂತನ ಸಂಘಟನೆಯನ್ನು ಅವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರ ರೈತ ಸಂಘಟನೆಯ ಉದ್ದೇಶ ನಾವು ಹೇಳಲಿಕ್ಕಿರ್ತಕ್ಕಂಥದ್ದು, ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕೃಷಿ ರಂಗ ಸಂಕಷ್ಟದಲ್ಲಿದೆ. ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊಳ್ಳುವಂಥ ಸಂದರ್ಭ ಅವ್ರನ್ನ ನೋಡ್ತಾ ಇದ್ದೀವಿ. ಈ ರೈತ ವಿರೋಧಿ ನೀತಿಗಳನ್ನು ಕೇಂದ್ರ ಸರ್ಕಾರ ನಿರಂತರವಾಗಿ ರೈತರ ಮೇಲೆ ಹೇರಿ ಕಾರ್ಪೊರೇಟ್ ಪರವಾದಂತಹ ಇವತ್ತು ನೀತಿಗಳನ್ನು ಈ ದೇಶದಲ್ಲಿ ಜಾರಿ ಮಾಡಲಿಕ್ಕೆ ಹೊರಟಿದೆ. ಇವತ್ತು ಸಂಪೂರ್ಣವಾಗಿ ರೈತರನ್ನು ದಿವಾಳಿ ಮಾಡುವಂಥ ಪರಿಸ್ಥಿತಿ ಕೇಂದ್ರ ಸರ್ಕಾರ ನೀತಿಗಳನ್ನು ಅನುಸರಿಸ್ತಾ ಇದೆ. ಆದ್ದರಿಂದ ಇವತ್ತು ರೈತರಿಗೆ ಬೀಜದ ವಿಚಾರದಲ್ಲಿ ಸ್ವಾವಲಂಬನೆ ಇಲ್ಲ, ರಸಗೊಬ್ಬರಗಳ ವಿಚಾರದಲ್ಲಿ ಸ್ವಾವಲಂಬನೆ ಇಲ್ಲ, ಮಾರುಕಟ್ಟೆ ಇವತ್ತು ಖಾಸಗೀಕರಣ ನಡೀತಾ ಇದೆ, ವಿದ್ಯುತ್ ಶಕ್ತಿ ಇವತ್ತು ಖಾಸಗೀಕರಣ ಮಾಡಲು ಸರ್ಕಾರಗಳು ಹೊರಟಿದೆ. ಇವತ್ತು ಭೂಮಿ ಸಂಬಂಧಪಟ್ಟಂತೆ ಭೂ ಸುಧಾರಣಾ ಕಾಯ್ದೆಗಳಿಗೆ ಇವತ್ತು ತಿದ್ದುಪಡಿ ತಂದು ಇವತ್ತು ಬಂಡವಾಳಶಾಹಿ ಪರವಾದಂತಹ ಇವತ್ತು ನೀತಿಗಳನ್ನು ದೇಶದಲ್ಲಿ, ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರಗಳು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರನ್ನ ನೋಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ರೈತರು ಸಾಲಗಾರರಾಗ್ತಾ ಇದ್ದಾರೆ. ಇವತ್ತೇನೋ ನರೇಂದ್ರ ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2016ರಲ್ಲಿ ನಾವು ಈ ದೇಶದಲ್ಲಿರ್ತಕ್ಕಂಥ ರೈತರ ಆದಾಯವನ್ನು ನಾವು ದ್ವಿಗುಣಗೊಳಿಸ್ತೀವಿ 2022ಕ್ಕೆ ಅಂತ ಹೇಳಿದ್ರು. ಆದರೆ ಇವತ್ತು ರೈತರ ಖರ್ಚು ವೆಚ್ಚಗಳು ದ್ವಿಗುಣ ಅಲ್ಲ ತ್ರಿಗುಣ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಈ ನೀತಿಗಳನ್ನು ಖಂಡಿಸಿ ಹೋರಾಟಗಳನ್ನು ಮಾಡಲು ಅಖಿಲ ಕರ್ನಾಟಕ ರೈತ ಸಂಘಟನೆ ಸಿದ್ಧವಾಗಲಿದೆ. ಸೆಪ್ಟೆಂಬರ್ 25ರಂದು ಈ ರೈತ ಸಂಘಟನೆ ಉದ್ಘಾಟನೆಯನ್ನು ಬಾಗೇಪಲ್ಲಿಯಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಆಗಮಿಸಲಿದ್ದಾರೆ ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ರೆಡ್ಡಿ, ನರಸಿಂಹಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.